GBA ಶಾಸಕರನ್ನೆಲ್ಲ ಕೂಡ ಆಹ್ವಾನಿಸಿದೆ ಬಜೆಟ್ ಮೀಟಿಂಗ್ ಮಾಡಲಿಕ್ಕೆ ಮತ್ತು ಕೆಲವು ಪ್ರಮುಖವಾದಂಥ ನಿರ್ಣಯಗಳನ್ನು ತೆಗೆದುಕೊಳ್ಳಲಿಕ್ಕೆ ಇವತ್ತು ಎಲ್ಲರನ್ನೂ ಕೂಡ ಆಹ್ವಾನಿಸಿದ್ದೆ. ಎಲ್ಲರೂ ಕೂಡ ಬಂದಿದ್ದರು. ಲಾಸ್ಟಲ್ಲಿ ಈಗ ಅಶೋಕ್ ಬಂದಿದ್ದರು. ಬಂದು ಅವರ ಅಭಿಪ್ರಾಯಗಳನ್ನೆಲ್ಲ ತಿಳಿಸಿದ್ದಾರೆ. ಭಾಳ ಅದಾದ ಮೇಲೆ GBA ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಕೂಡ ಕಂಡಕ್ಟ್ ಮಾಡಿದ್ದೀವಿ. ಪೊಲೀಸ್ ಅಧಿಕಾರಿಗಳು, ಬೆಸ್ಕಾಮು, BWSSB, BMRCL, ಫೈರ್ ಫೋರ್ಸು, BDA ಅವರೆಲ್ಲ ಕೂಡ ಬಂದಿದ್ದಾರೆ. ಸೊ ಎಲ್ಲ ಮಂತ್ರಿಗಳು ಕೂಡ ಎಲ್ಲ ಬಂದಿದ್ದರು. ಸಂಸತ್ ಸದಸ್ಯರು ಬಂದಿದ್ದರು, ಶಾಸಕರು ಬಂದಿದ್ದರು. ಅವರೆಲ್ಲ ಬಂದು ಸುಮಾರು 10 ಗಂಟೆಯಿಂದ ಇಲ್ಲಿವರೆಗೂ ಮೀಟಿಂಗು ಊಟ ಮಾಡದೆ ಎಲ್ಲ ಮೀಟಿಂಗ್ ಮಾಡಿದ್ದೇವೆ. ಒಂದು ವಾರ್ಡ್ ವೈಸ್ ಗ್ರ್ಯಾಂಟು ಒತ್ತಡವನ್ನು ಮಾಡಿದ್ದಾರೆ. ಎಲ್ಲ 5 ಕಾರ್ಪೊರೇಷನ್ನು ಸಪ್ರೇಟಾಗಿ ಅವ್ರದ್ದೇ ಆದಂಥ ಬಜೆಟ್ಟು ತಯಾರನ್ನು ಮಾಡಿಕೊಂಡಿದ್ದಾರೆ. ಯಾರ್ಯಾರಿಗೆ ಏನೇನಿದೆ ಅಂಥೇಳಿ MLAಗಳು ಕೂಡ ಅವ್ರದ್ದೆಲ್ಲ ರಿಕ್ವೆಸ್ಟ್ ಮಾಡಿದ್ದಾರೆ. ಅವ್ರದ್ದು ರಿಕ್ವೆಸ್ಟ್ ಏನಂದರೆ ನಮಗೆ ವಾರ್ಡ್ ವೈಸ್ ಬಜೆಟ್ನ ನೀವು ಕೊಡಬೇಕು ಅನ್ನೋದು ಒಂದು ಒತ್ತಾಯನ ಮಾಡಿದ್ದಾರೆ. ಒಂದು ಹೊಸ ವಿಶೇಷವಾದಂಥ ತೀರ್ಮಾನಕ್ಕೆ ನಾವೆಲ್ಲ ಬೆಂಗಳೂರು ನಗರದವರೆಲ್ಲ ಏನು ಹೇಳಿದ್ದಾರೆ ಮತ್ತು ನಾನು ಒಪ್ಕೊಂಡಿದ್ದೇನೆ ಅಂದರೆ ಈ ಫುಟ್ಪಾತ್ಗೆ ಒಂದು ಹೊಸ ಪಾಲಿಸಿ ತರಬೇಕು ಅಂತ. ನಾಗರಿಕರು ಈ ಫುಟ್ಪಾತಲ್ಲಿ ಓಡಾಡೋಕ್ಕೆ ಎಲ್ಲ ತೊಂದರೆ ಆಗ್ತಾಯಿದೆ. ಭಾಳ ಇನ್ವೆಸ್ಟ್ಮೆಂಟ್ ಮಾಡಿ ಫುಟ್ಪಾತ್ ಮಾಡಿಸಿರ್ತೀವಿ. ಅಲ್ಲೆಲ್ಲ ಕೂಡ ಈ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಕೂಡ ಗಾಡಿಗಳನ್ನ ನಿಲ್ಲಿಸ್ಕೊಳ್ಳೋದು, ವ್ಯಾಪಾರ ಮಾಡೋದು ಈ ರೀತಿ ಆಗ್ತಾಯಿದೆ. ಅದಕ್ಕೆ ನಿಗದಿಯಾದಂಥ ಜಾಗಗಳನ್ನು ವೆಂಡರ್ಸ್ಗೆ ಫಿಕ್ಸ್ ಮಾಡಬೇಕು. ಈ ಫುಟ್ಪಾತ್ನ ಕ್ಲೀನ್ ಮಾಡಿ ಅವಕಾಶ ಮಾಡಿಕೊಡ್ಬೇಕು ಜನರು, ನಾಗರಿಕರು ಓಡಾಡೋಕ್ಕೆ. ಇವರು ಸ್ವಂತ ಯಾರೋ ಒಬ್ಬರು ವ್ಯಾಪಾರಕ್ಕೋಸ್ಕರ ಇಡೀ ಆ ಫುಟ್ಪಾತೆ ಓಡಾಡೋಕ್ಕಾಗದೆ ತಿರ್ಗಾ ರೋಡ್ಗೆ ಬರೋದು ಇವೆಲ್ಲ ಆಗ್ತಾಯಿದೆ. ಇದನ್ನು ನಿಲ್ಲಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಆ ಫುಟ್ಪಾತ್ಗೆ ಒಂದು ಹೊಸ ಪಾಲಿಸಿ ಮಾಡಬೇಕು. ಮತ್ತು ಮೇಜರ್ ಎಲ್ಲೆಲ್ಲಿ ಅವರು ಇಟ್ಕೊಳ್ಬೇಕು ವೆಂಡಿಂಗ್ ಮಿಷಿನ್ಗಳನ್ನ, ಅಲ್ಲಿ ಅವ್ರು ವ್ಯಾಪಾರ ಮಾಡಬೇಕು ಅನ್ನೋದನ್ನ ರಸ್ತೆಗಳನ್ನು ನಿಗದಿ ಮಾಡಬೇಕು ಅಂತ. ಬೇರೆ ಕಡೆ ಎಲ್ಲ ತೆಗಿತಾ ಇದ್ದೀವಿ. ನಾವು ಅನೌನ್ಸ್ ಮಾಡ್ತೀವಿ, ಇಂಥ ರೋಡಲ್ಲಿ ಯಾರು ಫುಟ್ಪಾತ್ ಇಟ್ಕೊಳ್ಳೋಂಗಿಲ್ಲ ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. ಕೆಲವು ಸೈಡ್ ರೋಡಲ್ಲಿ ಇಟ್ಕೊಳ್ಳೋಕ್ಕೆ ಯಾರು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಅವಕಾಶ ಕೊಡ್ತೀವಿ. ಅದು ಬಿಟ್ಟು ಮಿಕ್ಕಿದ್ದನ್ನೆಲ್ಲ ತೆಗೆಸಲಿಕ್ಕೆ ಎಲ್ಲ ಶಾಸಕರು ಒಗ್ಗಟ್ಟಿನಿಂದ ಅಭಿಪ್ರಾಯ ವ್ಯಕ್ತಪಡಿಸಿ ನನಗೆ ಇದನ್ನು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಪಾರ್ಕಿಂಗ್ ಪಾಲಿಸಿ ಒಂದು ವಿಚಾರ ಇದೆ. ನಾಳೆ ನಿಮಗೆ ಆ ಪಾರಿಂಗ್ ಬಫರ್ ರೋಡ್ದು ಪಾರ್ಕಿಂಗ್ ಪಾಲಿಸಿದು ನಾಳೆ ನಿಮಗೆ ವಿಚಾರ. ಸರ್, ಈ ಟೋಯಿಂಗ್ ವಾಹನ ಎಲ್ಲಿ ಬೇಕಾದ್ರೆ ನಿಲ್ಲಿಸ್ತಾರೆ, ಟೋಯಿಂಗ್ ಏನು ಮಾಡ್ಬೇಕಂತ ಪ್ರಸ್ತಾಪ ಆಗಿದೆಯಾ ಸರ್? ಎಲ್ಲ ಕಾರ್ಪೊರೇಷನ್ಗೂ 2 ವೆಹಿಕಲ್ ಕೊಟ್ಟಿದ್ದೀವಿ. ಎಲ್ಲ ಟೋ ಮಾಡಿಕೊಂಡು ಪೊಲೀಸ್ ಅವ್ರನ್ನ ಸಹಕಾರ ಕೊಟ್ಕೊಂಡು ಎತ್ಕೊಂಡೋಗಿ ಬಿಸಾಕೋಂಥದ್ದು. ಇದು ಯಾವಾಗಿಂದ ಶುರು ಆಗುತ್ತೆ ಸರ್? ಇದು ಈಗಾಗಲೇ ಹೇಳಿದ್ವಿ ನಾವು, ವೆಹಿಕಲ್ ಬಂದಿದೆ. ದೇ ವಿಲ್ ಸ್ಟಾರ್ಟ್ ದೇರ್ ಜಾಬ್. ಯಾವ ಗಾಡಿ ಇರಲಿ ಎತ್ಕೊಂಡು ಹೋಗ್ತಾ ಇರೋದು. ನಿಮ್ಮ ಗಾಡಿನ ಎತ್ಕೊಂಡು ಹೋಗೋದು, ನನ್ನ ಗಾಡಿನ ನಾನ್ ಪಾರ್ಕಿಂಗ್ ಝೋನಲ್ಲಿ ಪಾರ್ಕಿಂಗ್ ಇರೋ ಕಡೆ ಆಯಿತು. ಪಾರ್ಕಿಂಗ್ ಎಲ್ಲಿದೆ ಅವಕಾಶ ಇದೆ ಅಲ್ಲ ಇರ್ತದೆ. ಪಾರ್ಕಿಂಗ್ ಇಲ್ಲದೆ ಹೋದ ಜಾಗದಲ್ಲಿ ಎಲ್ಲೆಲ್ಲಿ ನಿಲ್ಲಿಸ್ತಾರೆ ಅದನ್ನು ಟೋ ಮಾಡ್ಕೊಂಡು